ಆತ್ಮೀಯ ಬಂಧುಗಳೇ, ಹೇಳಿದರೆ ಎಲ್ಲರೂ ಸ್ನೇಹಿತರೆ, ಒಕ್ಕಲು ತೋರಿಸೋಕೆ ವೀರ ಮದಕರಿ ಚಿತ್ರಕ್ಕೆ ನನ್ನ ಆಯ್ಕೆ ಮಾಡಿದ್ರೆ ಗೊತ್ತಿಲ್ಲ ಅಂತ ಕೂಡ ರಾಗಿಣಿಯವರು ಸ್ವತಃ ಹೇಳ್ಕೊಂಡಿದ್ರು ಮೀಡಿಯಾಗಳ ಮುಂದೆ. ಬಟ್ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಏನು ಮಾಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಮತ್ತು ಕಾಮೆಂಟ್ ಕೂಡ ಮಾಡಿ, ನಿಮಗೇನಿಸುತ್ತೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ತುಪ್ಪದ ಹುಡುಗಿ ರಾಗಿಣಿ ತಮ್ಮ ಬೋಲ್ಡ್ ಪಾತ್ರಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಗಮನ ಸೆಳೆಯುತ್ತಾ ಬರ್ತಿದ್ದಾರೆ. ಬಟ್ ವಿವಾದಗಳು ಏನೇ ಇದ್ದರೂ ಕೂಡ ಕೆಲ ಹಿಟ್ ಸಿನಿಮಾಗಳಲ್ಲಿ ರಾಗಿಣಿ ಮಿಂಚಿದ್ದಾರೆ ಅಂತ ಕೂಡ ಹೇಳ್ಬೋದು. ಸುದೀಪ್ ನಿರ್ದೇಶಿಸಿದ ಸ್ವತಃ ಸುದೀಪ್ ಅವರೇ ಸ್ವಂತ ನಿರ್ದೇಶನ ಮಾಡಿದ ಸಿನಿಮಾ ಅಂತಂದರೆ ಅದು ಮದಕರಿ ಸಿನಿಮಾ, ವೀರ ಮದಕರಿ ಚಿತ್ರಕ್ಕೆ ಅದ್ರ ಮೂಲಕ ರಾಗಿಣಿ ಅನ್ನೋನವರ ಸಿನಿ ರಸಿಕರ ಮನಗೆದ್ದಿದ್ರು ಆ ಟೈಮಲ್ಲಿ. ಮುಂದೆ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಾಗಿಣಿಯವರು ಸಿನಿಮಾಗಳಲ್ಲಿ ನಟಿಸೋದು ಕಮ್ಮಿ ಆಗ್ತಾ ಇದೆ. ಬಟ್ ಏನಾಗಿದೆ ಆಗದೆ ರಾಗಿಣಿಯವ್ರಿಗೆ ನೋಡಿ, ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಆಕೆ ಕೂಡ ಈ ರೀತಿ ಮಾತನಾಡಿದರು. ನಮ್ಮ ಸಿನಿ ಜೀವನ, ವೈಯಕ್ತಿಕ ಸಾಕಷ್ಟು ಸಂಗತಿಗಳನ್ನು ನಾನು ನೆನಪಿಸ್ಕೊಂಡಿದ್ದೇನೆ. ಈ ವೀರ ಮದಕರಿ ಚಿತ್ರದ ತಮ್ಮ ಪಾತ್ರದ ಬಗ್ಗೆ ಕೂಡ ಮಾತನಾಡಿದ್ದೇನೆ. ಬರೀ ಒಕ್ಕಳು ತೋರ್ಸೋಕ್ಕೆ ಆ ಚಿತ್ರಕ್ಕೆ ನನ್ನ ಆಯ್ಕೆ ಮಾಡಿದ್ರು ಅಷ್ಟೇ. ಏನೋ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ, ಅದಕ್ಕೇ ಮಾಡಿದ್ದವರು. ಯಾಕಂದರೆ ರಾಗಿಣಿ ಹೇಳ್ಕೊಂಡಿರ್ತಕ್ಕಂಥದ್ದು ಈಗ ಸಖತ್ ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗಿದ್ದಂತೂ ನಿಜ. ಅದು ರಾಜಮೌಳಿ ನಿರ್ದೇಶನದ ವಿಕ್ರಮಾರ್ಕುಡು ಅಂತಕ್ಕಂಥ ರೀಮೇಕ್ ಸಿನಿಮಾ ಈಗ ವೀರ ಮದಕರಿ ಅಂತಕ್ಕಂಥ ಸಿನಿಮಾ ಕೂಡ ಮಾಡಿದರು. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರೇ ಆ್ಯಕ್ಷನ್ ಕಟ್ ಹೇಳಿ ನಿರ್ದೇಶನ ಮಾಡಿದರು. ತೆಲುಗಿನಲ್ಲಿ ಅನುಷ್ಕಾ ಶೆಟ್ಟಿ ಆಗಿರ್ಬೋದು, ಅನುಷ್ಕಾ ಶೆಟ್ಟಿ ಮಾಡಿದ್ದ ಒಂದು ನೀರಜ ಅನ್ನೋ ಒಂದು ಪಾತ್ರದಲ್ಲಿ ಕನ್ನಡದಲ್ಲಿ ರಾಗಿಣಿಯವರು ನಿಭಾಯಿಸಿದ್ರು ಅಷ್ಟೇ. ಅದೇ ಹೆಸರು ಈ ಪಾತ್ರಕ್ಕಿತ್ತು ಅಷ್ಟೇ, ಬೇರೆ ಏನೇನಿಲ್ಲ. ತೆಲುಗು ಟ್ಯೂನ್ಗಳನ್ನೇ ಕನ್ನಡದಲ್ಲೂ ಕೂಡ ಬಳಸ್ಕೊಳ್ಳಾಯಿತು. ಸುದೀಪ್ ಅವ್ರ ಜೊತೆ ರಾಗಿಣಿ ಬಿಂದಾಸ್ ಆಗಿ ಹೆಜ್ಜೆ ಹಾಕಿ ರಂಗೇರಿಸಿದ್ದನ್ನು ನಾವು ನೋಡ್ಬೋದು. ನೋಡಿ, ವೀರ ಮದಕರಿ ಚಿತ್ರದ ಬಗ್ಗೆ ನಿರೂಪಕ ತುಹಿನಂಶು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಹೆಂಗೆ ಕೇಳ್ತಾರೆ ಅಂತಂದರೆ, ಆ ಚಿತ್ರದಲ್ಲಿ ಒಕ್ಕಳಿನ ಬಗ್ಗೆ ಆ ಗೀಳು ಯಾಕೆ, ನಿರ್ದೇಶಕ ಒಕ್ಕಳ ಒಕ್ಕಳ ಆಫೀಸರ ಅವರು, ಇಲ್ಲಾಂತಂದರೆ ರಾಗಿಣಿಯನ್ನು ಕಂಡ ಕೂಡಲೇ ಸುದೀಪ್ ಒಕ್ಕಳು ಮುಟ್ಟಲು ನೋಡ್ತಿರ್ತಾರೆ ಎಂದು ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಕ್ಕು ಪ್ರತಿಕ್ರಿಯಿಸಿರುವ ರಾಗಿಣಿ, ಈ ಸನ್ನಿವೇಶಗಳ ಹಿಂದೆ ಐಡಿಯಾ ಏನೋ ನನಗೆ ಅಷ್ಟು ಗೊತ್ತಿರಲಿಲ್ಲ. ನನ್ನ ಪ್ರಕಾರ ಮಹಿಳೆಯರಲ್ಲಿ ಹೊಟ್ಟೆ ಒಕ್ಕಳು ಬಹಳ ಸೆಕ್ಸಿಯೆಸ್ಟ್ ಆಗಿ ಭಾಗ ಇರುತ್ತೆ. ಆ ನಾಯಕನಿಗೆ ಒಕ್ಕಳು ಕಂಡ್ರೆ ಮುಟ್ಟಬೇಕು ಎನ್ನುವ ವೀಕ್ನೆಸ್ ಇರುವಂತೆ ತೋರಿಸಿರಬಹುದು ಅಂತ ಕೂಡ ಹೇಳ್ಕೊಂಡಿದ್ರು ಒಂದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹೇಳ್ಕೊಂಡಿದ್ರು. ಮತ್ತು ಮಾತು ಮುಂದುವರಿಸಿರುವ ರಾಗಿಣಿ ಈ ಟೈಮಲ್ಲೆಲ್ಲ ನನ್ನನ್ನು ಅದೇ ಕಾರಣಕ್ಕೆ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ ನಿಜವಾಗ್ಲೂ. ನೋಡಿ, ನನ್ನ ಮುಖಕ್ಕಿಂತ ನನ್ನ ಒಕ್ಕಳು ಮುಖ್ಯವಾಯ್ತು ಇವರಿಗೆ. ಸಿನಿಮಾದಲ್ಲಿ ನೋಡಬೇಕು, ಆದರೂ ಕೂಡ ನನ್ನ ಚಿತ್ರದಲ್ಲಿ ನನಗೆ ಒಳ್ಳೆಯ ಪಾತ್ರ ಸಿಕ್ತು. ಒಳ್ಳೆ ಚಿತ್ರದ ಬಗ್ಗೆನೂ ಕೂಡ ಪಾಸಿಟಿವ್ ಕೂಡ ಹೇಳ್ಕೊಂಡ್ರು, ನನಗೆ ಒಳ್ಳೆಯ ಪಾತ್ರ ಸಿಕ್ತು ಅಂತ ಕೂಡ ಹೇಳ್ಕೊಂಡ್ರು. ಇವತ್ತಿಗೂ ಕೆಲ ಸಿನಿಮಾಗಳಲ್ಲಿ ನಾಯಕಿಯರ ಪಾತ್ರವನ್ನು ಗ್ಲಾಮರ್ ಆಗಿ ಮಾದಕವಾಗಿ ತೋರಿಸುತ್ತಿದ್ದಾರೆ. ನಟಿಯರ ಸೀಳು ಎದೆ ತೋರಿಸುವುದು, ಒಕ್ಕಳು ತೋರಿಸುವುದು ಮಾಡ್ತಾರೆ. ಇದಕ್ಕೆ ಇತ್ತೀಚೆಗೆ ಬಾಲಿವುಡ್ ಸಿನಿಮಾಗಳಂತೂ ಅದೇ ತೋರಿಸ್ತಾ ಇದ್ದಾರೆ ಅಂತ ಕೂಡ ರಾಗಿಣಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ. ನೋಡಿ, ವೀರ ಮದಕರಿ ಸಿನಿಮಾ ರಿಲೀಸ್ ಹೊತ್ತಲ್ಲೇ ನಾನು ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಆ ಸಿನಿಮಾ ಬಿಡುಗಡೆ ಆಗಿದ್ದು ಗೊತ್ತಾಗಲಿಲ್ಲ ನನಗೆ ಆ ಟೈಮಲ್ಲಿ. ಆಗ ತಂತ್ರಜ್ಞಾನ ಇಷ್ಟು ಮುಂದುವರಿತಿರಲಿಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ ಆ ಟೈಮಲ್ಲಿ, ಇನ್ನೂ ಜಾಸ್ತಿ ಇರಲಿಲ್ಲ. 2009 ಮಾರ್ಚ್ 20ರಂದು ಸಿನಿಮಾ ರಿಲೀಸ್ ಆಗಿತ್ತು. ಆಗ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ. ನನಗೆ ಆ ಕನ್ನಡ ಭಾಷೆ ಗೊತ್ತಿರಲಿಲ್ಲ, ಸಿನಿಮಾ ಪ್ರಚಾರದ ಬಗ್ಗೆ ಗೊತ್ತಾಗಲಿಲ್ಲ. ಪೋಸ್ಟರ್ಗಳಲ್ಲಿ ಕೂಡ ನಾಯಕ ಚಿತ್ರ ದೊಡ್ಡದಾಗಿ ಇರ್ತಿತ್ತು, ನಾಯಕ ನಟನ ಬಗ್ಗೆ ದೊಡ್ಡದಾಗಿ ಚಿತ್ರ ಇರ್ತಿತ್ತು, ಪೋಸ್ಟರ್ ಇರ್ತಿತ್ತು ಅಷ್ಟೇ. ಆಗ ಮಿಸ್ ಇಂಡಿಯಾಗಾಗಿ ಮುಂಬೈನಲ್ಲಿದ್ದೆ ನಾನು. ಮಿಸ್ ಇಂಡಿಯಾ ಮುಗಿಸಿ ಬಂದ ಮೇಲೆ ಎಲ್ಲರೂ ನನ್ನ ಗುರುತಿಸಲು ಕೂಡ ಆರಂಭಿಸ್ತಾರೆ. ಯಾಕೆಂದರೆ ರಾಗಿಣಿಯವರು ಕೂಡ ಫೇಮಸ್ ಆಗಿದ್ದು ವೀರ ಮದಕರಿ ಅನ್ನೋ ಸಿನಿಮಾ ಇಟ್ಟಾದ ಮೇಲೆ ಕೂಡ ಫೇಮಸ್ ಆಗ್ತಾರೆ. ನನ್ನ ಹೈಟ್ ಕಾರಣಕ್ಕೆ ಜನ ನನ್ನನ್ನು ಈಗಲೂ ಕೂಡ ಗುರುತಿಸಲು ಆರಂಭ ಮಾಡ್ತಾರೆ. ಯಾಕೆಂತಂದರೆ ದಕ್ಷಿಣದಲ್ಲಿ ಅನುಷ್ಕಾ ಶೆಟ್ಟಿ ನಾನು ಸೇಮ್ ಹೈಟ್ ಇರೋದಂತೂ ನಿಜ. ನನ್ನ ಪುಣ್ಯ ಏನಂತಂದರೆ ನನ್ನ ಒಕ್ಕಳ ಕಾರಣಕ್ಕೆ ಅಲ್ಲ, ಎತ್ತರದ ಕಾರಣಕ್ಕೂ ಕೂಡ ಗುರುತಿಸಿದ್ರು ಕೂಡ ಅಂತ ಕೂಡ ಹೇಳ್ಕೊಂಡ್ರು ಸ್ವತಃ. ನೋಡಿ, ಒಕ್ಕಳ ಮಾತ್ರ ಅಂತಲ್ಲ, ಎತ್ತರಕ್ಕೂ ಕೂಡ ನಾನು ಹೈಟ್ ಆಗಿರೋದ್ರಿಂದ ನನ್ನ ಇದು ಚಿತ್ರದಲ್ಲಿ ಗುರ್ತಿಡಿತಾರೆ, ವೀರ ಮದಕರಿ ಅನ್ನೋ ಚಿತ್ರದಲ್ಲಿ ಗುರ್ತಿಡಿತಾರೆ. ನಾನು ಕೂಡ ಫೇಮಸ್ ಆಗಿದ್ದೆ ಆ ಸಿನಿಮಾದಿಂದ. ರಾಗಿಣಿ ದ್ವಿವೇದಿಯವರು ಕೂಡ ತಮ್ಮ ನಗುವಿನ ಮೂಲಕ ಹೇಳ್ಕೊಂಡ್ರು. ನೋಡಿ, ಅದು ಬಳಿಕ ಕೆಂಪೇಗೌಡ ಅನ್ನೋ ಚಿತ್ರದಲ್ಲಿ ಮತ್ತೆ ಕಿಚ್ಚ ಸುದೀಪ್ ಅವರು ಜೋಡಿಯಾಗಿ ತುಪ್ಪದ ಬೆಡಿಗೆ ಕಾಣಿಸ್ಕೋತಾರೆ. ಕೆಂಪೇಗೌಡ ಸಿನಿಮಾ ನಿಮ್ಗೆ ಗೊತ್ತಿರ್ಬೋದು. ಆ ಕೆಂಪೇಗೌಡ ಅವರ ಒಂದು ಸುದೀಪ್ ಸರ್ ಒಂದು ಮೀಸೆ ಗೆಟಪ್ ಆಗಿರ್ಬೋದು, ಆ ಗೆಟಪ್ನ ಒಂದು ಚಿತ್ರದ ಮೂಲಕ ಜೋಡಿಯಾಗಿ ಬರೋದ್ರಿಂದ ಅಲ್ಲೂ ಕೂಡ ಗುರುತಿಸ್ಕೋತಾರೆ. ಈ ರೀತಿ ನೋಡಿ, ಯಾರಿಗೆ ತಾನೇ ಸಿನಿಮಾ ನಟಿಯರಾಗಬೇಕು ಅಂತ ಕೂಡ ಅವಕಾಶ ಕೂಡ ಇಲ್ವೋ ಗೊತ್ತಿಲ್ಲ. ನೋಡಿ, ತುಪ್ಪದ ಬೆಡಿಗೆ ರಾಗಿಣಿಯವ್ರಿಗಂತೂ ಒಂದು ದೊಡ್ಡ ಮಟ್ಟದಲ್ಲಿ ನಾವು ನಟಿ ಆಗಬೇಕು, ಈ ಥರ ಸಿನಿಮಾದಲ್ಲಿ ಬರುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ವಂತೆ ಅವರು. ನೋಡಿ, ಸುದೀಪ್ ಸರ್ ಕೊಟ್ಟ ಒಂದು ಅವಕಾಶದಿಂದ ಅವರು ತುಂಬ ಫೇಮಸ್ ಆಗ್ತಾರೆ. ಬಟ್ ಈ ರೀತಿ ಸುದೀಪ್ ಸರ್ದು ಒಂದು ಸೊಂಟದ
ವಿಷಯ ಅಂತ ಕೂಡ ನೀವು ಲಾಸ್ಟ್ ಟೈಮ್ ಸಾಂಗ್ ಕೇಳಿರ್ಬೋದು ಚಂದು ಅನ್ನೋ ಒಂದು ಮೂವಿಲಿ. ಯಾಕೆಂದರೆ ಸೊಂಟದ ಒಂದು ಪ್ರಶ್ನೆಯನ್ನು ಒಂದು ಆ ಥರ ತೋರಿಸಿದ್ರೆ ನಮ್ಮ ಜನಗಳಿಗೆ ಜಾಸ್ತಿ ಸಿನಿಮಾವನ್ನು ನೋಡಲು ಪ್ರಯತ್ನ ಮಾಡ್ತಾರೆ, ಸಿನಿಮಾಗೆ ನೋಡ್ತಾರೆ ಬಂದು ಅಂತ ಕೂಡ ಒಂದು ಆಗಲೇ ಕಲ್ಪನೆ ಇತ್ತು ನಮ್ಮ ಸುದೀಪ್ ಸರ್ಗಂತೂ. ನೋಡಿ, ಸುದೀಪ್ ಸರ್ಗಂತೂ ಹಿಂದೆ ಎಲ್ಲ ಕೊಟ್ಟಿರ್ತಕ್ಕಂಥ ಹಿಟ್ಟು ಸಿನಿಮಾಗಳು ಇದೆ, ಫ್ಲಾಪ್ ಸಿನಿಮಾಗಳು ಇದೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಈ ವೀರಮದಕರಿ ಅಂತ ಚಿತ್ರದಲ್ಲಿ ಅವರೇ ಸ್ವತಃ ನಿರ್ದೇಶನ ಮಾಡಿರೋದ್ರಿಂದ ಹೀಗೆ ಸಿನಿಮಾವನ್ನು ಮಾಡಬೇಕು, ಸ್ಕ್ರಿಪ್ಟ್ ಇರೋದೇ ಇದೇ ರೀತಿ ನೀವು ಸಿನಿಮಾ ಮಾಡಿದ್ರೆ ನೀವು ಗೆಲ್ತೀರ, ಈ ಸಿನಿಮಾ ಗೆಲ್ತಾರೆ, ನಮ್ಮ ಟೀಮ್ ಗೆಲ್ಲುತ್ತೆ, ಸಿನಿಮಾ ತಂಡ ಗೆಲ್ಲುತ್ತೆ, ಜನಗಳು ಕೂಡ ಖುಷಿ ಆಗುತ್ತೆ, ಜನಗಳು ಇಂಟ್ರೆಸ್ಟಿಂಗ್ ಇದೇ ರೀತಿ ಇದೆ, ಈ ಟೈಟಲ್ ಇಟ್ಕೊಂಡ್ರೇ ಟೈಟಲ್ ಜೊತೆಗೆ ಈ ಸ್ಕ್ರಿಪ್ಟನ್ನು ಇಟ್ಕೊಂಡು ಈ ಥರ ಸಿನಿಮಾ ಮಾಡಿದ್ರೇ ಸಿನಿಮಾ ಗೆಲ್ತೀವಿ ಅಂತ ಕೂಡ ಸುದೀಪ್ ಸರ್ ಕೂಡ ರಾಗಿಣಿಯವ್ರಿಗೆ ಸ್ವತಃ ಹೇಳಿದ್ರಂತೆ. ಆದ್ದರಿಂದ ರಾಗಿಣಿಯವರು ಕೂಡ ತಿರಸ್ಕಾರ ಏನು ಮಾಡಿಲ್ಲ, ನಾನು ಮಾಡ್ತೀನಿ ಸಿನಿಮಾವನ್ನು ಅಂತ ಕೂಡ ಒಪ್ಕೊಂಡ್ರು. ಬಟ್ ಆದರೂ ಕೂಡ ಸ್ವತಃ ಮೀಡಿಯಾ ಮೂಲಕ ಬಂದು ಈ ರೀತಿ ನನಗೆ ಒಕ್ಕಳ ತೋರಿಸೋದಕ್ಕೆ, ಈ ರೀತಿ ನನಗೆ ಸೊಂಟ ತೋರಿಸೋದಕ್ಕೆ ಈ ರೀತಿ ಸಿನಿಮಾ ಮಾಡಿದ್ರೇನೋ ಅಂತ ಅನಿಸ್ತಾ ಇದೆ ಈಗ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಆದರೂ ಕೂಡ ಈ ವಿಷಯ ಅಂತೂ ಮುಂದೆ ಏನಷ್ಟು ಚರ್ಚೆ ಆಗಲಿಲ್ಲ. ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಸರಳತೆಯಲ್ಲಿ ಒಂದು ಸ್ವಚ್ಛತೆಯನ್ನು ಹುಡುಕ್ತಾ ಇರ್ತಾರೆ ನಮ್ಮ ಜನ. ಯಾಕೆ ಅಂತಂದರೆ ಒಂದು ಕೆಟ್ಟದ್ದನ್ನು ಕೂಡ ಹುಡುಕ್ತಾರೆ, ಒಳ್ಳೆಯದನ್ನು ಹುಡುಕ್ತಾ ಇರ್ತಾರೆ. ಬಟ್ ಇದರಲ್ಲಿ ಕೂಡ ಇದು ಒಂದು ವಿಷಯ ಬಂತು. ವೀರಮದಕರಿ ಸಿನಿಮಾ 2009ರಲ್ಲಿ ತೆರೆಗೆ ಬಂದಾಗ ನೀವು ನೋಡಿರ್ಬೋದು. 2009ರಲ್ಲಿ 2011ರಲ್ಲಿ ರನ್ನ ಅಂತಕ್ಕಂಥ ಸಿನಿಮಾ 2014ರಲ್ಲಿ ಇದೆಲ್ಲ ಸಿನಿಮಾವನ್ನು ನೀವು ನೋಡ್ತಾ ಹೋದರೆ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಆ ರೀತಿ ಸಿನಿಮಾವನ್ನು ಕೊಡಬೇಕಂತಂದರೆ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಆ ರೀತಿ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ನೋಡಿ, ಆ ಟೈಮಲ್ಲಿ ಕಿರಾತಕ ಅನ್ನೋ ಸಿನಿಮಾ ಕೂಡ ತುಂಬ ಬಂದಿತ್ತು 2011ರಲ್ಲಿ. ಆಗಲೂ ಕೂಡ ಅಷ್ಟೇ, ಕಿರಾತಕ ಸಿನಿಮಾದಲ್ಲಿ ಯಶ್ರವರು ನಟಿಸಿದರು. ತಮಿಳುನಾಡಿನ ನಟಿಯನ್ನು ಕರೆಸಿ, ಆ ನಟಿಯನ್ನೇ ಬೇಕು ನಮಗೆ ಅಂತ ಕೂಡ ಕರೆಸಿ ನಿರ್ದೇಶನವನ್ನು ಸ್ವತಃ ಅವರು ಕೂಡ ಪ್ರದೀಪ್ ಅನ್ನೋರು ಕೂಡ ಒಂದು ಸಿನಿಮಾ ಡೈರೆಕ್ಷನನ್ನು ಮಾಡಿ ಜೊತೆಗೆ ಕಿರಾತಕ ಸಿನಿಮಾವನ್ನು ಕೂಡ ಹಿಟ್ ಮಾಡಿದರು. ಸೊ ಆ ಟೈಮಲ್ಲೇ ಅದೇ ಥರ ವೀರಮದಕರಿ ಸಿನಿಮಾವನ್ನು ಮಾಡಿಕೊಂಡ್ರು. ತುಂಬ ಹಿಸ್ಟ್ರಿ ಮೂವಿ ಎಂದು ತರಬೇಕು. ನೋಡಿ, ಚಿತ್ರದುರ್ಗದ ಪಾಳೆಕಾರ, ಮದಕರಿ ನಾಯಕ ಅಂತ ಏನಿದ್ದಾರೆ ಅವರ ಒಂದು ಹೆಸರಲ್ಲೇ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು, ಹಿಸ್ಟ್ರಿ ಮೂವಿಯನ್ನು ತರಬೇಕು ಅಂತ ಕೂಡ ಮುಂದೆ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಸುದೀಪ್ ಸರ್. ಬಟ್ ಏನಂತಂದರೆ ಸುದೀಪ್ ಸರ್ಗಂತೂ ಈ ವಿಷಯದಲ್ಲಿ ಏನೋ ಒಂದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೊಂದು ಇತಿಹಾಸ ಮೂವಿ ಸೃಷ್ಟಿ ಮಾಡಬೇಕು ಅಂತ ಅನ್ನೋದು ದೊಡ್ಡ ಆಸೆ ಇರುತ್ತೆ. ಬಟ್ ವೀರಮದಕರಿ ಅಂತಕ್ಕಂಥ ಒಂದು ಟೈಟಲನ್ನು ಹಿಂದೆ ಮಾಡಿರ್ತಾರೆ. ಈಗ ಮದಕರಿ ನಾಯಕ, ಗಂಡುಗಲಿ ಮದಕರಿ ನಾಯಕ ಅನ್ನೋ ಸಿನಿಮಾನ ದರ್ಶನ್ಗೆ ಹೋಗಿದೆ, ದರ್ಶನ್ ಸರ್ಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ ಅವರು ಸಿನಿಮಾ ಮಾಡ್ತಾ ಇರೋದ್ರಿಂದ ಇದಕ್ಕೂ ಕೂಡ ಬೇಜಾರಾಗಿತ್ತು. ದರ್ಶನ್ ಅವರು ಸುದೀಪ್ ಸರ್ ಸಿನಿಮಾದಲ್ಲಿ ತುಂಬ ಬೇಜಾರಾಗಿ ಈ ರೀತಿ ಮಾಡಿಕೊಂಡ್ರು ಅಂತ ಕೂಡ ಹೇಳಲಾಗುತ್ತೆ. ಆದರೆ ಮುಂದೆ ಹೋಗ್ತಾ ನಾವು ಏನು ನೋಡ್ತೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದರೆ, ಸಿನಿಮಾ ಅಂತಕ್ಕಂಥ ಬಂದದ್ದು ನಾವು ಹಿಂದೆ ಎಲ್ಲ ಯಾವ ರೀತಿ ಸಿನಿಮಾ ಮಾಡ್ತಾಯಿದ್ದೋ, ಮುಂದೆ ಈಗ ಯಾವ ರೀತಿ ಮಾಡ್ತಾಯಿದ್ವಿ, ಈಗ ಪ್ರೆಸೆಂಟ್ ಯಾವ ರೀತಿ ಮಾಡ್ತಾಯಿದ್ವಿ, ಮುಂದೆ ಇನ್ನು ಎಲ್ಲೂ ಹೋಗುತ್ತೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ನಮ್ಮ ಎಲ್ಲ ಇಡೀ ಇಂಡಸ್ಟ್ರಿಗಳು, ಬಾಲಿವುಡ್, ಹಾಲಿವುಡ್ ಎಲ್ಲ ಇಂಡಸ್ಟ್ರಿಗಳು ಎಲ್ಲೆಲ್ಲಿ ಹೋಗ್ತಾ ಇದೆ ಕಾಲ ಅಂತಕ್ಕಂಥದ್ದು, ಎಷ್ಟೆಷ್ಟು ಕಾಲವನ್ನು ಮೀರ್ತಾ ಇದ್ದಾರೆ ನೋಡಿ. ಈ ಒಂದು ಅವರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅವರ ಒಂದು ಡ್ರೆಸ್ ಕೋಡ್ ಆಗ್ಬೋದು, ಬಟ್ಟೆಯಲ್ಲಿ ಯಾವ ರೀತಿ ಜನಗಳು ಅಳತೆಯನ್ನು ಮಾಡ್ತಾರೆ, ಮತ್ತು ಅವರು ಯಾವ ರೀತಿ ಬಟ್ಟೆಯನ್ನು ಹಾಕ್ತಾರೆ ಸಿನಿಮಾದಲ್ಲಿ, ಇದನ್ನೆಲ್ಲ ಈ ಥರ ಹಾಕಿದ್ರೆ ಇಂದಿನ ಕಾಲದ ಸಂಸ್ಕೃತಿಯನ್ನು ನಾವು ನಮ್ಮ ಸಿನಿಮಾ ಇಂಡಸ್ಟ್ರಿ ಮರಿತಾ ಇದೆಯಾ ಅಂತ ಕೂಡ ಹೇಳ್ಬೋದು. ನಿಜವಾಗ್ಲೂ ಸಿನಿಮಾ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಟ್ಟಿದೆ, ಇವತ್ತು ಎಲ್ಲೋ ಹೋಗ್ತಾ ಇದೆ ಕಾಲ. ಯಾಕೆಂದರೆ ಹಾಕ್ಕೊಳ್ತಕ್ಕಂಥ ಬಟ್ಟೆಯನ್ನು ಈಗಲೂ ಕೂಡ ಹಾಕ್ಕೊಳ್ತಾ ಇಲ್ಲ. ಬರ್ತಾ ತುಂಡು ಬಟ್ಟೆಗಳನ್ನು ಧರಿಸ್ತಾ ಇದ್ದಾರೆ ನಮ್ಮ ನಟಿಯರು. ಇದಕ್ಕೆಲ್ಲ ಕಾರಣ ಎಲ್ಲಿ ಹೋಗ್ತಾ ಇದೀವಿ, ನಾವು ಹೇಗೆ ಬದುಕ್ತಾ ಇದೀವಿ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಇವತ್ತು ಕೂಡ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಸ್ಯಾಂಡಲ್ವುಡ್ಡಲ್ಲಿ ನೀವು ಅನ್ಕೋಬೋದು ಈ ಹಲವಾರು ಬೇರೆ ಇಂಡಸ್ಟ್ರಿಲಿ ಕೂಡ ಇದೇ ರೀತಿ ನಡೀತಾ ಇದೆ. ನಮ್ಮ ಸ್ಯಾಂಡಲ್ವುಡ್ ಕೂಡ ತುಂಬ ಅಪ್ಡೇಟ್ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಇದೇ ರೀತಿ ಬಟ್ಟೆಗಳನ್ನು ಧರಿಸ್ಕೊಂಡು ಅಪ್ಡೇಟ್ ಆಗ್ತಾ ಇದ್ದಾರೆ. ಬಟ್ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಏನೇನೋ ವೀಡಿಯೋಗಳನ್ನ ನೆಕ್ಸ್ಟ್ ಎಪಿಸೋಡ್ ತಿಳ್ಕೊಡ್ತೀನಿ. ಥ್ಯಾಂಕ್ ಯು.